ವಿಜಯ್ ದೇವರಕೊಂಡಗೆ ಇಡಿ ಶಾಕ್ ಕೊಟ್ಟಿದೆ. ಹಾಗಾದ್ರೆ ಯಾಕೆ ಇಡಿ ಜಾರಿ ನಿರ್ದೇಶನಾಲಯ ವಿಜಯ್ ದೇವರಕೊಂಡಗೆ ಶಾಕ್ ಕೊಟ್ಟಿರೋದು ಯಾವ ಕಾರಣಕ್ಕೆ ಗಮನಿಸ್ತಾ ಹೋಗೋಣ. ನಟ ವಿಜಯ್ ದೇವರಕೊಂಡ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಯಾವ ಕೇಸು? ಬೆಟ್ಟಿಂಗ್ ಆ್ಯಪ್ ಸ್ಕ್ಯಾಮ್ ಸಂಬಂಧ ಪ್ರಕರಣ ದಾಖಲಾಗಿದೆ. ಬೆಟ್ಟಿಂಗ್ ಆ್ಯಪ್ ಸ್ಕ್ಯಾಮ್ ನಟ ರಾಣಾ ದಗ್ಗೋಬಾಟಿ ಸೇರಿ 29ಕ್ಕೂ ಹೆಚ್ಚು ನಟರ ವಿರುದ್ಧ ಕೇಸ್ ದಾಖಲಾಗಿದೆ. ಬೆಟ್ಟಿಂಗ್ ಆ್ಯಪ್ಗಳ ಮೇಲೆ ಕ್ರಮ ಕೈಗೊಂಡಿದೆ ಈಗ ಇಡಿ. ತೆಲಂಗಾಣದ ಸೈಬರಾಬಾದ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಆಧರಿಸಿ ತನಿಖೆ ಆರಂಭ ಮಾಡಿದೆ ಇಡಿ. ವಿಜಯ್ ದೇವರಕೊಂಡ, ರಾಣಾ ದಗ್ಗೋಬಾಟಿ ವಿರುದ್ಧ ತನಿಖೆ ನಡೀತಾ ಇದೆ. ಈಗ ಪ್ರಕಾಶ್ ರಾಜ್, ನಟಿ ನಿಧಿ ಅಗರ್ವಾಲ್, ಮಂಚುಲಕ್ಷ್ಮಿ ಇವರೆಲ್ಲರೂ ಕೂಡ ಇದ್ದಾರೆ ಇದರಲ್ಲಿ. ಸೊ ಈಗ ನಟ ವಿಜಯ್ ದೇವರಕೊಂಡ ವಿರುದ್ಧ ಕೇಸ್ ದಾಖಲಾಗಿದೆ. ಬೆಟ್ಟಿಂಗ್ ಆ್ಯಪ್ ಸ್ಕ್ಯಾಮ್ ಸಂಬಂಧ ಪ್ರಕರಣ ದಾಖಲಾಗಿರುವುದು. ನಟ ರಾಣಾ ದಗ್ಗೋಬಾಟಿ ಸೇರಿದಂತೆ 29ಕ್ಕೂ ಹೆಚ್ಚು ನಟರ ವಿರುದ್ಧ ಕೇಸ್ ದಾಖಲಾಗಿದೆ. ಈಗಾಗಲೇ ಇಡಿ ಬೆಟ್ಟಿಂಗ್ ಆ್ಯಪ್ಗಳ ಮೇಲೆ ಕ್ರಮ ಕೈಗೊಂಡಿದೆ. ತೆಲಂಗಾಣದ ಸೈಬರಾಬಾದ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವುದು. ಅದರಲ್ಲೂ ಈ ಬೆಟ್ಟಿಂಗ್ ಆ್ಯಪ್ಗಳ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಸೆಲೆಬ್ರಿಟಿಗಳು. ಬೆಟ್ಟಿಂಗ್ ಆಡಿ ಹಣ ಗಳಿಸಿ ಅಂತ ಹೇಳಿ ಅದು ಹೆಂಗಾಗ್ಬಿಡುತ್ತೆ ಅಂತ ಅಂದರೆ ನಮ್ಮ ಸ್ಟಾರ್ಗಳೇ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ಅಂದರೆ ನಾವು ಯಾಕೆ ಬೆಟ್ಟಿಂಗ್ ಆಡಬಾರ್ದು ಅಂತ ಹೇಳಿ ಕೆಲವ್ರ ತಲೆಗೆ ಬಂದ್ಬಿಡುತ್ತೆ. ಸೊ ಇದರಿಂದ ಭಾಳ ಜನ ದುಡ್ಡು ಕಳ್ಕೊಂಡು ಸಾಲ ಸೂಲ ಮಾಡಿ ಆತ್ಮಹತ್ಯೆಗೆ ಶರಣಾಗ್ತಾ ಇರುವಂಥ ಘಟನೆಗಳು ನಡೀತಾ ಇದ್ದಾವೆ.